ಇಂದು ಜುಲೈ 13ನೇ ತಾರೀಕು. ಈ ಪುಸ್ತಕ ಟುಡೇ ಈಸ್ ಅವರ್ಸ್, ಈ ಪುಸ್ತಕದಲ್ಲಿ ಇರುವಂತಹ ಈ ಅಪೂರ್ವ ಬರಹ, ಶಿರೋನಾಮೆ ದ ಪ್ರೈಸ್ ಆಫ್ ಲಿಬರ್ಟಿ. ದ ಪ್ರೈಸ್ ಆಫ್ ಲಿಬರ್ಟಿ. Almost everyone admires the virtue of self-control, whether he practices it or not. The disciplined man is a joy to himself and to most others. He has that strength we value most highly, that which comes from inner mastery. To remain calm when the temptation to show temper is strong. To be honest when it would be easy to do something a little underhanded. To be kind when it would be easy to hurt someone. These are marks of character. Oddly enough, the man who restrains himself is free, while the unrestrained man is a slave to his own confusion. A Daniel Webster puts it, liberty exists in proportion to wholesome restraint. ಕೆಳಗೊಂದು ಬರಹ ಇದೆ, seeing ourselves as others see us is a very salutary pastime for individuals as well as nations. ಬರೆದವರು R.K. ಕರಂಜಿಯ. ಏನಪ್ಪ ಈ ಶಿರೋನಾಮೆ? ದ ಪ್ರೈಸ್ ಆಫ್ ಲಿಬರ್ಟಿ. ಒಂದು ಸ್ವಾತಂತ್ರ್ಯ, ಒಂದು ಮುಕ್ತ ಸ್ಥಿತಿ, ಒಂದು ಬಿಡುಗಡೆಯ ಸ್ಥಿತಿ. ಅದರ ಕಿಮ್ಮತ್ತು ಎಷ್ಟಂಬುದು ಗೊತ್ತಿದೆಯಾ ನಿಮಗೆ? ಅದು ಇಲ್ಲಿ ಬರಹದಲ್ಲಿ ಬರೆದು ಇರಿಸಿದ್ದಾರೆ. ತಾವು ಆಚರಣೆ ಮಾಡ್ತಾ ಇದ್ರೋ ಇಲ್ಲೋ ಅದು ಗೊತ್ತಿಲ್ಲ. ಆದರೆ ಪ್ರತಿ ವ್ಯಕ್ತಿ ಆತ್ಮಸಂಯಮವನ್ನುವಂಥ ಸದ್ಗುಣವನ್ನು, ಅದು ಬಹಳ ದೊಡ್ಡ ಸದ್ಗುಣ, ಆತ್ಮಸಂಯಮ ಅನ್ನೋದನ್ನು ದೊಡ್ಡ ಸದ್ಗುಣ ಅಂತ ಎಲ್ಲರೂ ಒಪ್ತಾರೆ. ಹಾಗೆ ಇದರಿಂದ ಆತ ಶಿಸ್ತಿನವನಾಗ್ತಾನೆ, ತಾನೇ ತನ್ನ ಸಂತೋಷವನ್ನು ಅನುಭವಿಸ್ತಾ ಇರ್ತಾನೆ. ಅಷ್ಟೇ ಅಲ್ಲದೆ ಬಹಳಷ್ಟು ಜನರು ಅವನನ್ನು ನೋಡಿ, ಅವನ ಶಿಸ್ತನ್ನು ನೋಡಿ ಅವರು ಸಂತೋಷ ಪಡ್ತಿರ್ತಾರಂತ. ಈಗ ಯಾರ ಹತ್ತಿರ ಆ ಶಕ್ತಿ ಸಾಮರ್ಥ್ಯ ನಾವು ಹೆಚ್ಚು ಗೌರವಿಸ್ತೇವೋ ಅವರಿಗೆ ಯಾರು ಕೊಟ್ಟಿರ್ತಾರನು? ಇಲ್ಲ, ಅದು ಅವನಿಗೆ ಅವನ ಅಂತರಂಗದ ಅರಿವಿನಿಂದ ದೊರಕಿದ್ದಾಗಿರ್ತದೆ. ಅಂತರಂಗದ ಅರಿವಿನಿಂದ ಸಿಕ್ಕದ್ದು. ಇನ್ನು ಒಂದು 3 ಗುಣಗಳನ್ನು ವಿಶ್ಲೇಷಣೆ ಮಾಡ್ತಾರೆ ಇಲ್ಲಿ. ಕೋಪ ಭಾಳ ಬಂದು ಬಿಟ್ಟಿರ್ತದೆ. ಆವಾಗ ಭಾಳ ಸಿಟ್ಟಿಗೆದ್ದು ನಾವು ಏನಾರು ಮಾಡ್ತಾ ಹೋಗ್ತೇವೆ. ಇಲ್ಲ, ಶಾಂತವಾಗಿರಬೇಕು. ಕೋಪ ಬಂದಾಗ ತಡಿ ಅಂದು ಶಾಂತವಾಗಿರಬೇಕು ಅಂತ ಹೇಳ್ತಾರೆ. ಎರಡನೇದು, ಏನೇನೋ ಮಾಡಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಏನಾರು ಮಾಡಿದರೆ, ಸ್ವಲ್ಪ ಮೋಸ ಮಾಡಿದರೆ ಆ ಕೆಲಸ ಸುಲಭವಾಗಿ ಆಗ್ತಾ ಇರ್ತದಂತ. ಆವಾಗಾದರೂ ಅದು ಮಾಡಬಾರ್ದು, ಪ್ರಾಮಾಣಿಕವಾಗಿರಬೇಕು ಅಂತ. ಇನ್ನು ಮೂರನೇದು, ಪರರ ನಿಂದನೆ ಅಥವಾ ಪರರನ್ನು ನೋಯಿಸೋದು, ಈ ಕೆಲಸ ಅಂತ ಮಾಡಬಾರ್ದು. ಅದು ಯಾಕಂತಂದರೆ ಕರುಣೆ ಭಾಳ ಮುಖ್ಯ. ಜೀವನದಾಗ ವ್ಯಕ್ತಿ ಹತ್ತಿರ ಕರುಣೆ ಭಾಳ ಮುಖ್ಯ. ಕರುಣೆಯಿಂದ ಇರಬೇಕು. ಈ ಮೇಲಿನವು ಒಬ್ಬ ಶ್ರೇಷ್ಠ ವ್ಯಕ್ತಿಯ ಒಬ್ಬ ಉತ್ತಮ ಸ್ವಭಾವದ ಗುಣಧರ್ಮಗಳು ಅಂತ ಇಲ್ಲಿ ಮಾರುಸ್ ಅವರು ಲಿಖಿತಪಡಿಸ್ತಾರೆ. ಇನ್ನು ಯಾವ ಮನುಷ್ಯ ತನ್ನನ್ನು ತಾನು ನಿಗ್ರಹಿಸಿಕೊಂಡಿರುತ್ತಾನೋ ಅವ ನಿಜವಾಗಿಯೂ ಮುಕ್ತನಾಗಿರ್ತಾನೆ, ಅವನು ಸ್ವತಂತ್ರನು, ಮುಕ್ತನಾಗಿರುತ್ತಾನೆ. ಆದರೆ ನಿಗ್ರಹ ಇಲ್ಲದವನು ತನ್ನ ಜೀವನದೊಳಗೆ ಸಾಕಷ್ಟು ಗೊಂದಲಗಳಿಗೆ ಎಡೆ ಮಾಡಿಕೊಡ್ತಾನೆ, ಗುಲಾಮನಾಗ್ತಾನೆ ಎಷ್ಟೋ ವಿಷಯಕ್ಕೆ ಅಂತ ಹೇಳ್ತಾರೆ. ಹೌದಲ್ಲ? ಇದು ಎಷ್ಟೊಂದು ವಿಚಿತ್ರ ಸತ್ಯವಾಗಿದೆಯಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ಇನ್ನು ಡ್ಯಾನಿಯಲ್ ವೆಬ್ಸ್ಟರ್ ಎಂಬ ಮಹನೀಯರು ಹಿಂಗೆ ಬರೆದಾನ ಅಂತ ಇಲ್ಲಿ ಲಿಖಿತವಿದೆ. ಅದರ ಕನ್ನಡ ಅನುವಾದಿದು, ಮನುಷ್ಯನಿಗೆ ಏನು ದೊರೆಯುವಂಥ ಒಂದು ಸ್ವಾತಂತ್ರ್ಯ
ಏನದಲ್ಲ ಅವ ಹಾಗೆ ಬಂದಿರೋದಿಲ್ಲಿದು, ಅವನು ಹೊಂದಿರುವಂತಹ ಆರೋಗ್ಯಕರವಾದಂಥ ಸಂಯಮದಿಂದ ಬಂದಿರ್ತದೆ. ಆರೋಗ್ಯಕರವಾದ ಸಂಯಮದಿಂದ ಆತ ಒಂದು ಆ ಸ್ವತಂತ್ರತೆಯನ್ನು, ಆ ಮುಕ್ತ ಸ್ಥಿತಿಯನ್ನು, ಆ ಬಿಡುಗಡೆಯ ಭಾವವನ್ನು ಹೊಂದಿರ್ತಾನೆ ಅಂತ ಹೇಳ್ಯಾರ. ಇನ್ನು ಕೆಳಗಿನ ಬರಹ ಆರ್ ಕೆ ಕರಂಜಿಯ. ಯಾರು ಇವರು ಆರ್ ಕೆ ಕರಂಜಿಯ ಅಂದರೆ, ಮುಂಬೈಯಿಂದ ಬಹುಶಃ ಕೆಲವು ದಶಕಗಳ ಕಾಲ ಒಂದು ಪತ್ರಿಕೆಯನ್ನು ಹೊರಡಿಸ್ತಾ ಇದ್ರು, ಇಂಗ್ಲೀಷ್ ಪತ್ರಿಕೆಯನ್ನು, ಬ್ಲಿಜ್ ಅಂಥೇಳಿ. ನನಗದು ನಾನು ತರುಣನಿದ್ದಾಗ ಭಾಳಷ್ಟು ಸೇರಿತ್ತು ನನಗೆ ಪತ್ರಿಕೆ. ಅದರ ಸಲುವಾಗಿ ನಾನು ಹುಬ್ಬಳ್ಳಿಯ ವಿದ್ಯಾರಣ್ಯ ವಾಚನಾಲಯ, ಶ್ರೀ ಸರಸ್ವತಿ ವಿದ್ಯಾರಣ್ಯ ವಾಚನಾಲಯಕ್ಕೆ ಓಡಿ ಹೋಗ್ತಾ ಇದ್ದೆ. ನಮ್ಮ ಮನೆಯಿಂದ 1-2 ಕಿಲೋಮೀಟ್ರು ಹೋಗಿ ಪ್ರತಿ ಆದಿತ್ಯವಾರ ಸೋಮವಾರ ಸಂಜೆ ಮುಂದೆ ಹೋಗಿ ಆ ಬ್ಲಿಜ್ ಪತ್ರಿಕೆಯನ್ನು ಓದ್ತಾ ಇದ್ದೆ. ಅದ್ಭುತವಾದಂಥ ಬರಹಗಳು ಅಲ್ಲಿರ್ತಿದ್ದು. ಕೊನೆಯ ಪುಟ ಕೆ ಅಬ್ಬಾಸ್ ಅಂತ ಒಬ್ಬ ಮಹನೀಯರು ಲಾಸ್ಟ್ ಪೇಜ್ ಅಂತ ಬರಿತಾ ಇದ್ದರು. ಅವನ್ನೆಲ್ಲ ಓದಿ ನಾವು ಜನರಲ್ ನಾಲೆಜ್ ಪಡ್ಕೊಂಡಂಥ ಒಂದು ಭಾಗ್ಯ ನನ್ನದಾಗಿತ್ತು. ಅವರೊಂದು ಬರ್ದಾರ ಇಲ್ಲಿ. ಏನು ಬರ್ದಾರ ಅಂತಂದ್ರೆ, ನಮ್ಮನ್ನು ಇತರರು ನೋಡ್ತಾರೆ, ನಾವು ನೋಡ್ಕೋತೀವಿ. ಇತರರು ನೋಡಿದಾಗಾತು, ನಮ್ಮನ್ನು ನಾವು ನೋಡಿದಾಗಾತು, ಒಂದು ಶುಭವಾದ ಒಂದು ಹಾರೈಕೆ ನಮ್ಮಿಂದ ಹೊರಹೊಮ್ಮುತ್ತಾ ಇರಬೇಕು. ಅದು ಯಾವಾಗಲೂ ಚಲೋ. ಆ ಶುಭವಾದ ಹಾರೈಕೆ ಒಂದು ಅಪೂರ್ವವಾದ ಮನರಂಜನೆಯನ್ನು ಬೇರೆಯವರಿಗೆ, ವ್ಯಕ್ತಿಗಳಿಗೂ ಸಹ ಕೊಡ್ತದೆ. ಇದು ದೇಶಕ್ಕಾಗಿಯೂ ಇಂಥ ಜನರು, ಸಾಕಷ್ಟು ಜನರು ಇರಬೇಕು, ಒಳ್ಳೆಯವರಾಗಿರಬೇಕು ಅನ್ನುವಂಥ ಭಾವವಿರುವಂಥ ಒಂದು ವಾಕ್ಯವನ್ನು ಅವರು ಬರೆದಾರ ಅಂತ ಹೇಳುತ್ತಾ, ಇಂದಿನ ಈ ನಿವೇದನೆ ಒಂದು ಉತ್ತಮ ವ್ಯಕ್ತಿತ್ವದ ಗುಣಧರ್ಮಗಳನ್ನು ನಿರೂಪಿಸುವಂಥ ಈ ಲೇಖನ ಅಂತ ಹೇಳುತ್ತಾ ನಮಸ್ಕಾರ.